ಸೇಡಿಗೆ ಸೇಡು, ಮುಯಿಗೆ ಮುಯಿ, ದ್ವೇಷದ ಬೆಂಕಿ ಕೊತ ಕೊತ ಕುದಿತಾ ಇದೆ ಈಗ ಸಿದ್ದರಾಮಯ್ಯನವರ ರಕ್ತ. 40 ವರ್ಷಗಳ ಕಳಂಕರಹಿತ ಜೀವನಕ್ಕೆ ಕಪ್ಪು ಚುಕ್ಕೆ. ಇಂದಿನ ಸ್ಥಿತಿಗೆ ಕಾರಣರಾದವರನ್ನ ಬಿಡಲ್ವಾಗಾದ್ರೆ ಸಿದ್ದರಾಮಯ್ಯನವರು? ಎದುರಾಳಿಗಳ ಲೆಕ್ಕ ಚುಕ್ತ ಮಾಡದೆ ಬಿಡಲ್ವಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯರಲ್ಲಿ ಕುದಿತಾ ಇರೋ ಬೆಂಕಿ ಎಂತದ್ದು ಗೊತ್ತಾ? ಸಿದ್ದು ಕೆಂಗಣ್ಣಿಗೆ ಗುರಿಯಾಗುವುದು ಯಾರೆಲ್ಲ ಗೊತ್ತಾ? ದಂಡಂ ದಶಗುಣಂ. ಎದುರಾಳಿಗಳ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಟಾರ್ಗೆಟ್ 1 HD ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯನವರ ನಂಬರ್ 1 ಟಾರ್ಗೆಟ್ ಯಾರಪ್ಪ ಅಂದ್ರೆ ಅದು HD ಕುಮಾರಸ್ವಾಮಿ. ಕುಮಾರಸ್ವಾಮಿ ವಿರುದ್ಧ ನಕಲಿ ಕಂಪನಿ ಬಾಣ ಬಿಡ್ತಾರೆ. ಕುಮಾರಸ್ವಾಮಿ CM ಆಗಿದ್ದಾಗ ಅಕ್ರಮ ನಡೆದಿತ್ತು. ಸಾಯಿ ಮಿನರಲ್ಸ್ ಅನ್ನೋ ನಕಲಿ ಕಂಪನಿಗೆ ಜಮೀನು ಕೊಟ್ಟಿದ್ರು. 550 ಎಕರೆ ಜಮೀನು ಮಂಜೂರು ಮಾಡಿದ್ದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಳೆ ಕೇಸ್ಗಳಿಗೆ ಮರುಜೀವ ನೀಡೋದಕ್ಕೆ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕಳಂಕಕ್ಕೆ ಕಾರಣವಾದ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದಾಖಲೆ ಸಂಗ್ರಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಪಕ್ಕಾ ದಾಖಲೆ ರೆಡಿ ಮಾಡಿ ಆಟ ಶುರು ಮಾಡೋ ತಂತ್ರವನ್ನ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇದೆಲ್ಲವೂ ಕೂಡ ತಮ್ಮ 40 ವರ್ಷಗಳ ಕಳಂಕರಹಿತ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ತಂದಿಟ್ರಲ್ಲ, ಅಂತವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿನೇ ಇಂದಿನ ಸ್ಥಿತಿಗೆ ಯಾರೆಲ್ಲ ಕಾರಣ ಆಗಿದಾರೋ ಬಿಜೆಪಿ ಮತ್ತು JDS ನಲ್ಲಿ ಅವರು ಆಡಳಿತದಲ್ಲಿದ್ದಾಗ ಯಾವೆಲ್ಲ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು, ಅಕ್ರಮಗಳಲ್ಲಿ ಭಾಗಿಯಾಗಿದ್ರು, ಅದೆಲ್ಲವನ್ನು ಹೊರಗೆ ತರುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರ ನಂಬರ್ 1 ಟಾರ್ಗೆಟ್ ಬೇರೆ ಯಾರು ಅಲ್ಲ, ಅದು JDS ನ ನಾಯಕ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ವಿರುದ್ಧ ನಕಲಿ ಕಂಪನಿ ಬಾಣ ಬಿಡುವುದಕ್ಕೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ CM ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ನಡೆದಿದ್ದಂತ ಅಕ್ರಮವನ್ನ ಬಟಾಬಯಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು. ಸಾಯಿ ಮಿನರಲ್ಸ್ ಅನ್ನೋ ನಕಲಿ ಕಂಪನಿಗೆ ಜಮೀನು ಕೊಟ್ಟಿದ್ರು. 550 ಎಕರೆ ಜಮೀನು ಮಂಜೂರು ಮಾಡಿದ್ರು ಕುಮಾರಸ್ವಾಮಿ. ಹಳೆ ಕೇಸ್ಗಳಿಗೆ ಮರುಜೀವ ನೀಡಿ ಕುಮಾರಸ್ವಾಮಿ ಅವರಿಗೆ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.